Hi everyone, welcome to the science class, the world of wonderful facts. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಬೂಸ್ಟರ್ ಸೀರೀಸ್ ಫಾರ್ SSLC ಸೈನ್ಸ್. ಸೊ ನಾವು ಈ ಸೀರೀಸ್ ಅಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 2022-23 ಪೇಪರ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. This video is not just about finding the answers for the question given in the question paper, but it is to analyze each and every question in the perspective of main exam, that is the public exam 2022-23. ಸೊ ಮೇನ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡೋದಕ್ಕೆ ಈ ಒಂದು ಪ್ರಿಪರೇಟರಿಯನ್ನ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದನ್ನ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಪ್ರತಿಯೊಂದು ಕ್ವಶನ್ ಅನಾಲಿಸಿಸ್ ಮಾಡಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ಕಲ್ತ್ಕೊಂಡು ಹೋಲ್ ಸಿಲೆಬಸ್ ನ ರಿವೈಸ್ ಕೂಡ ಮಾಡ್ತೀವಿ, ಜೊತೆಗೆ ಪೇಪರ್ ಅನ್ನು ಸಾಲ್ವ್ ಕೂಡ ಮಾಡ್ತೀವಿ. ಓಕೆ, ಸೊ ಈ ಸೀರೀಸ್ ನಲ್ಲಿ ಇದು ಪಾರ್ಟ್ 3 ವಿಡಿಯೋ ಆಗಿದೆ. ಪಾರ್ಟ್ 1 and 2 ಅನ್ನ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಕಾರ್ಡ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಥವಾ ಎಂಡ್ ಆಫ್ ದಿ ವಿಡಿಯೋದಲ್ಲೂ ಕೂಡ 1 and 2 ಲಿಂಕ್ ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇರುತ್ತೆ, ಅದನ್ನ ನೋಡ್ಬೋದು ನೀವು. ಆಮೇಲೆ ನೀವು ಪಾರ್ಟ್ 3ಗೆ ಬರ್ಬೋದು. ಓಕೆ, ಸೊ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಪಾರ್ಟ್ 3. So in the part 1 and 2 we have discussed completely about physics part of the question paper, and in this part we are going to discuss the chemistry part of the question paper. Okay, so let's move on to the first question, that is idರಲ್ಲಿ 3 multiple choice questions ಇರುತ್ತೆ chemistry ಅಲ್ಲಿ. ಅದರಲ್ಲಿ ಫಸ್ಟ್ ಕ್ವಶನ್ ಅನ್ನು ನೋಡೋಣ. ಸೊ ಫಸ್ಟ್ ಕ್ವಶನ್ MCQ ಈ ರೀತಿ ಇದೆ: ಕ್ಯಾಲ್ಸಿಯಂ ಆಕ್ಸೈಡ್ reacts vigorously with water to produce slaked lime. The type of chemical reaction is ಅಂತ ಇದೆ. So this is from the chapter chemical reactions and equations. ಇದರಲ್ಲಿ ಒಂದು ಈಕ್ವೇಶನ್ ಅನ್ನು ಕೊಟ್ಟಿದ್ದಾರೆ ಅಥವಾ ಕೆಮಿಕಲ್ ಚೇಂಜ್ ಅನ್ನು ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಆಕ್ಸೈಡ್ ವಿಗರಸ್ ಆಗಿ ರಿಯಾಕ್ಟ್ ಆಗಿ ವಾಟರ್ ಜೊತೆಗೆ ಸ್ಲೇಕೆಡ್ ಲೈಮ್ ಅನ್ನು ಕೊಡುತ್ತೆ ಅಂತ. ಸೊ ಇದು ಯಾವ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್? ಸೊ ನಿಮಗೆ ಎಕ್ಸಾಂಪಲ್ಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ಸ್ ಬಗ್ಗೆ ಐಡಿಯಾ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಒಂದು ವೇಳೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಈ ತರದ ಕ್ವಶನ್ಸ್ ಬಂದಾಗ ಯು ನೀಡ್ ಟು ರೈಟ್ ಡೌನ್ ದ ಈಕ್ವೇಶನ್, ಅವಾಗ ಅದು ಟೈಪ್ ಆಫ್ ಈಕ್ವೇಶನ್ ನಾವು ಐಡೆಂಟಿಫೈ ಮಾಡ್ಬೋದು. ಓಕೆನಾ? ಸೊ ಈಕ್ವೇಶನ್ ಬರ್ಕೊಳ್ಳೋದಾದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಅಂತಿದೆ, ದಟ್ ಈಸ್ CaO ಪ್ಲಸ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್ ಅಂತ ಇದೆ, ದಟ್ ಈಸ್ H2O. ಓಕೆ, ಸೊ ವಾಟ್ ಹ್ಯಾಪನ್ಸ್? CaOH ಟ್ವೈಸ್ ಬರುತ್ತೆ. ಓಕೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ದಟ್ ಇಸ್ ನಥಿಂಗ್ ಬಟ್ ಸ್ಲೇಕೆಡ್ ಲೈಮ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ 2 ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಟುಗೆದರ್ ಟು ಫಾರ್ಮ್ ಎ ಸಿಂಗಲ್ ಪ್ರಾಡಕ್ಟ್. ರಿಯಾಕ್ಟೆಂಟ್ಗಳು ಎರಡಿದೆ, ಒಂದು ಸಿಂಗಲ್ ಪ್ರಾಡಕ್ಟ್ ಬಂದಿದೆ, ಹೀಟ್ ಕೂಡ ರಿಲೀಸ್ ಆಗುತ್ತೆ, ಬಟ್ ದಟ್ ಇಸ್ ನಾಟ್ ಅ ಪ್ರಾಡಕ್ಟ್. ಓಕೆ, ಸೊ ಹಾಗಾದ್ರೆ 2 ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗ್ಬಿಟ್ಟು ಸಿಂಗಲ್ ಪ್ರಾಡಕ್ಟ್ ಕೊಡ್ತಕ್ಕಂಥ ರಿಯಾಕ್ಷನ್ ಯಾವುದು? ದಟ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್. ಓಕೆ, so what about decomposition? Decomposition is nothing but breakdown of single reactant into more than 2 products. Displacement ಬಗ್ಗೆ ಗೊತ್ತಿದೆ ನಿಮಗೆ, more reactive element or metal displaces the less reactive element or metal. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗುತ್ತೆ ರಿಯಾಕ್ಟೆಂಟ್ ಗಳ ಮಧ್ಯದಲ್ಲಿ, ದಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ. ಸೊ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್. ಓಕೆ, ಸೊ ಈ ಕ್ವಶನ್ ಅನ್ನು ನಾವು ಆನ್ಸರ್ ಮಾಡಿದ ತಕ್ಷಣ ನಮಗೆ ಇದನ್ನ ಯಾವ ರೀತಿ ಮೇನ್ ಎಕ್ಸಾಮ್ಗೆ ನಾವು ಓದ್ಕೋಬೇಕು ಅಂತಂದ್ರೆ ಎಕ್ಸ್ಟೆಂಡೆಡ್ ಲರ್ನಿಂಗ್ ಅಲ್ಲಿ ಅದನ್ನ ನೋಡೋಣ. ಸೊ ನಿಮಗೆ ಟೈಪ್ ಆಫ್ ಈಕ್ವೇಶನ್ ಬೇಸ್ ಮೇಲೆ ಈ ಕ್ವಶನ್ ಬಿಲ್ಡ್ ಆಗಿದೆ. ಅಂದ್ರೆ ಇಲ್ಲೊಂದು ಸೆಂಟೆನ್ಸ್ ಕೊಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ, ಟೈಪ್ ಆಫ್ ಈಕ್ವೇಶನ್ ಐಡೆಂಟಿಫೈ ಮಾಡಬೇಕು. ಓಕೆನಾ? ಸೊ ಹಾಗೆ ನೋಡೋದಾದ್ರೆ ಟೈಪ್ಸ್ ಆಫ್ ಈಕ್ವೇಶನ್ಸ್, ಏನ್ ರಿಮೈನಿಂಗ್ ಟೈಪ್ಸ್ ಆಫ್ ಈಕ್ವೇಶನ್ಸ್ ಇದೆ ಅದನ್ನೆಲ್ಲವೂ ಕೂಡ ವಿತ್ ಎಕ್ಸಾಂಪಲ್ಸ್ ನಾವು ಡೆಫಿನಿಷನ್ ತಿಳ್ಕೋಬೇಕು ಮತ್ತೆ ಎಕ್ಸಾಂಪಲ್ಸ್ ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಟೈಪ್ಸ್ ಆಫ್ ಈಕ್ವೇಶನ್ಸ್. ಒಂದ್ ವೇಳೆ ಅವರು ಕೇಳಿದ್ರೆ ಒಂಥರ ಡಿಫ್ರೆಂಟ್ ಆಗಿ ಕೇಳೋಣ ಅಂತ ಅನ್ಸಿದ್ರೆ, ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟಿಗೂ ಡಬಲ್ ಡಿಸ್ಪ್ಲೇಸ್ಮೆಂಟಿಗೂ ಇರ್ತಕ್ಕಂತಹ ಡಿಫರೆನ್ಸ್ ಅನ್ನ ಕೇಳ್ಬೋದು. ಓಕೆನಾ? ಅಥವಾ ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್. ಓಕೆ, ಸೊ ಎರಡೆರಡು ಡಿಫರೆನ್ಸ್ ಅನ್ನ ಕೇಳ್ಬೋದು. ಸೊ ದೇ ಆರ್ ಆಪೋಸಿಟ್ ಆಕ್ಚುಲಿ. ಕಾಂಬಿನೇಷನ್ ಅಲ್ಲಿ ರಿಯಾಕ್ಟೆಂಟ್ಗಳು ಮರ್ಜ್ ಆಗಿ ಒಂದು ಸಿಂಗಲ್ ಪ್ರಾಡಕ್ಟ್ ಸಿಗುತ್ತೆ, ಇಲ್ಲಿ ಸಿಂಗಲ್ ರಿಯಾಕ್ಟೆಂಟ್ ಡಿಕಂಪೋಸ್ ಆಗ್ಬಿಟ್ಟು ಮೋರ್ ದನ್ 2 ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ, 2 or more than 2. ಓಕೆ, ಆ ರೀತಿ ನಾವು ಕಂಪ್ಯಾರಿಸನ್ ಅಕೌಂಟ್ ಕೂಡ ಕೇಳ್ಬೋದು ನಿಮಗೆ. ಸೊ ಇವಿಷ್ಟನ್ನು ನೋಡ್ಕೊಂಡ್ರೆ ದಿಸ್ ಟೈಪ್ ಆಫ್ ಕ್ವಶನ್ ಕ್ಯಾನ್ ಬಿ ಆನ್ಸರ್ಡ್. ಓಕೆ, ದಟ್ ಈಸ್ ಎಕ್ಸ್ಟೆಂಡೆಡ್ ಲರ್ನಿಂಗ್ ಅಲ್ಲಿ ಬರುತ್ತೆ ಅದು. ನೆಕ್ಸ್ಟ್ ನೋಡೋಣ 15th ಕ್ವಶನ್: ಎ ಸ್ಟ್ರಕ್ಚರ್ ಆಫ್ ಅನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಇದೆ. ಓಕೆ, ಇಲ್ಲಿ 4 ಕಾಂಪೌಂಡ್ಸ್ ಅನ್ನ ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್, ಅಂಡ್ ಯು ನೀಡ್ ಟು ಐಡೆಂಟಿಫೈ ದ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್. ಓಕೆ, ವಾಟ್ ಡು ಯು ಮೀನ್ ಬೈ ಅನ್ಸ್ಯಾಚುರೇಟೆಡ್? ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ ಇದು? ಇಟ್ ಈಸ್ ಕಮ್ಸ್ ಅಂಡರ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಬರುತ್ತೆ. ಸೊ ಅನ್ಸ್ಯಾಚುರೇಟೆಡ್ ಅಂತಂದ್ರೆ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಆರ್ ಕಾರ್ಬನ್ ನಡುವೆ ಟ್ರಿಪಲ್ ಬಾಂಡ್ ಇದ್ರೆ
ಅಂತ ಕಾಂಪೌಂಡ್ ಅನ್ನ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಥವಾ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸ್ಯಾಚುರೇಟೆಡ್ ಅಂದ್ರೆ ಏನು? ದ ಕಾರ್ಬನ್ ಕಾಂಪೌಂಡ್ಸ್ ಇನ್ ವಿಚ್ ಕಾರ್ಬನ್ ಸಿಂಗಲ್ ಬಾಂಡ್ ಇಸ್ ಪ್ರೆಸೆಂಟ್. ಓಕೆ, ಸೊ ಕಾರ್ಬನ್ ಮತ್ತೆ ಕಾರ್ಬನ್ ಆಟಮ್ಗಳ ನೋಡಿ ಓನ್ಲಿ ಸಿಂಗಲ್ ಬಾಂಡ್ ಇತ್ತು ಅಂದ್ರೆ ಅದನ್ನ ಸ್ಯಾಚುರೇಟೆಡ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ಗಳಲ್ಲಿ ಅನ್ಸ್ಯಾಚುರೇಟೆಡ್ ಅಂತ ಕೇಳಿದ್ದಾರೆ. ಸೊ ಅನ್ಸ್ಯಾಚುರೇಟೆಡ್ ಅಂದ್ರೆ ನಾವೇನ್ ಸರ್ಚ್ ಮಾಡಬೇಕು? ಐದರ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಆದ್ರೂ ಸರ್ಚ್ ಮಾಡಬೇಕು ಅಥವಾ ಟ್ರಿಪಲ್ ಬಾಂಡ್ ಆದ್ರೂ ಸರ್ಚ್ ಮಾಡಬೇಕು. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಈಗ ನೀವು ನೋಡ್ತಾ ಹೋಗಿ. ಸೊ ಎ ಅನ್ನ ನೋಡಿದ್ರೆ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇದೆ ನೋಡಿ ಇಲ್ಲಿ. ಓಕೆ, ಸೊ ಹಾಗಾದ್ರೆ ಇದನ್ನ ಕನ್ಸಿಡರ್ ಮಾಡಬಹುದು. ಬೇರೆದನ್ನ ನೋಡೋಣ. ಬಿ ಅಬ್ಸರ್ವ್ ಮಾಡಿ, ಇಲ್ಲಿ ಕಾರ್ಬನ್ ನಡುವೆ ಯಾವುದೇ ರೀತಿ ಡಬಲ್ ಬಾಂಡ್ ಇಲ್ಲ, ಓನ್ಲಿ ಸಿಂಗಲ್ ಬಾಂಡ್ ಇದೆ. ಸೊ ದಿಸ್ ಇಸ್ ಸ್ಯಾಚುರೇಟೆಡ್. ಓಕೆನಾ? ಸೊ ಇಲ್ಲಿ ಡಬಲ್ ಬಾಂಡ್ ಇದೆ, ದಿಸ್ ಇಸ್ ಅನ್ಸ್ಯಾಚುರೇಟೆಡ್. ವಾಟ್ ಅಬೌಟ್ ರಿಮೈನಿಂಗ್? ದಟ್ ಈಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇದೆ, ಬಟ್ ಇಲ್ಲಿ ಒಂದು ಡಬಲ್ ಬಾಂಡ್ ಇದೆ, ಬಟ್ ದಿಸ್ ಡಬಲ್ ಬಾಂಡ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಕಾರ್ಬನ್ ಅಂಡ್ ಕಾರ್ಬನ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ಬಿಟ್ಟು ಇದನ್ನು ಕೂಡ ಆನ್ಸರ್ ಮಾಡೋ ಚಾನ್ಸ್ ಇರುತ್ತೆ. ಇಲ್ಲಿ ಡಬಲ್ ಬಾಂಡ್ ಇದೆ, ಹಾಗಾದ್ರೆ ಅನ್ಸ್ಯಾಚುರೇಟೆಡ್ ಅಂತ. ಸೊ ಡಬಲ್ ಬಾಂಡ್ ಎಲ್ಲಿರಬೇಕು? ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯದಲ್ಲಿ ಮಾತ್ರ ಇರಬೇಕು. ಇಲ್ಲಿ ಕಾರ್ಬನ್ ಮತ್ತೆ ಆಕ್ಸಿಜನ್ ನಡುವೆ ಇದೆ. ಸೊ ಇಲ್ಲಿ ಕಾರ್ಬನ್ ನಡುವೆ ಬಾಂಡಿಂಗ್ ನೋಡ್ಕೊಳ್ಳಿ. ಸೊ ಇಟ್ ಈಸ್ ಆಲ್ವೇಸ್ ಸಿಂಗಲ್. ಆ ಎಲ್ಲ ಬಾಂಡ್ಗಳು ಸಿಂಗಲ್ ಇದೆ, ಹಾಗಾಗಿ ದಿಸ್ ಇಸ್ ಆಲ್ಸೋ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಥವಾ ಕಾರ್ಬನ್ ಕಾಂಪೌಂಡ್. ಇಲ್ಲೂ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇದೆ, ದಿಸ್ ಇಸ್ ಆಲ್ಸೋ ಸ್ಯಾಚುರೇಟೆಡ್. ಓಕೆನಾ? ಸೊ ಹಾಗಾದ್ರೆ ದ ಆನ್ಸರ್ ಈಸ್ ಎ. ಓಕೆ, ಸೊ ಎ ಏನಿದೆಲ್ಲ ದಟ್ ಈಸ್ ದ ಆನ್ಸರ್. ಓಕೆನಾ? ಸೊ ಕನ್ಫ್ಯೂಸ್ ಆಗಬೇಡಿ. ಡಬಲ್ ಬಾಂಡ್ ಅನ್ನು ನೋಡ್ಬೇಕಾಗಿರೋದು ಕಾರ್ಬನ್ ನಡುವೆ ಮಾತ್ರ, ನಾಟ್ ಇನ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಅದರ್ ಆಟಮ್ಸ್. ಓಕೆ, ಸೊ ಹಾಗೆ ನೋಡ್ಕೊಂಡ್ರೆ ನಮಗೆ ಎ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನಮಗೆ ಏನೇನು ಎಕ್ಸ್ಟೆಂಡೆಡ್ ಲರ್ನಿಂಗ್ ಅಲ್ಲಿ ನೋಡ್ಬೋದು ಈ ಕ್ವಶನ್ ನಮ್ಗೆ ಏನು ಅರ್ಥ ಆಗುತ್ತೆ ಅಂದ್ರೆ, ಮಾಲಿಕ್ಯುಲರ್ ಫಾರ್ಮುಲಾಗಳ ಬಗ್ಗೆ ಐಡಿಯಾ ಇರಬೇಕು ಅಂಡ್ ಸ್ಟ್ರಕ್ಚರಲ್ ಫಾರ್ಮುಲಾಸ್ ಬಗ್ಗೆ ಐಡಿಯಾ ಇರಬೇಕು. ಈ ಕ್ವಶನ್ ಸ್ಟ್ರಕ್ಚರಲ್ ಫಾರ್ಮುಲಾ ಬೇಸ್ ಮೇಲೆ ಇದೆ. ಈ ಕಾರ್ಬನ್ ಕಾಂಪೌಂಡ್ಸ್ ಏನಿದೆ ಇಲ್ಲ, ಯಾವ್ದಾವುದು ಆಲ್ಕೇನ್ಸ್, ಆಲ್ಕೀನ್ಸ್, ಆಲ್ಕೈನ್ಸ್, ಈ ಮೂರಿದೆ ಕಾರ್ಬನ್ ಕಾಂಪೌಂಡ್ಸ್. ಈ ಮೂರು ಬರ್ತಕ್ಕಂತಹ ಎಲ್ಲಾ ಕಾಂಪೌಂಡ್ಗಳ ಮಾಲಿಕ್ಯುಲರ್ ಫಾರ್ಮುಲಾ ಪ್ಲಸ್ ಸ್ಟ್ರಕ್ಚರಲ್ ಫಾರ್ಮುಲಾನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಸೊ ಅವಾಗ ನಿಮಗೆ ಯಾವುದೇ ರೀತಿ ಕ್ವಶನ್ ಅನ್ನ ಆನ್ಸರ್ ಮಾಡೋಕ್ಕಾಗತ್ತೆ. ಜೊತೆಗೆ ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಈ ಸ್ಟ್ರಕ್ಚರ್ಸ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆನಾ? ಇದಾದ್ಮೇಲೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬಗ್ಗೆ ನೋಡ್ಕೋಬೇಕು. ಓಕೆ, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನ 1 ಮಾರ್ಕ್ ಕೇಳ್ಬೋದು ಅಥವಾ MCQ ನಲ್ಲಿ ಕೇಳೋ ಸಾಧ್ಯತೆಗಳು ಇದೆ. ಯಾಕೆಂತಂದ್ರೆ ಪರ್ಟಿಕ್ಯುಲರ್ ರೈಟ್ ಅಮೌಂಟ್ ಆಫ್ ಎಲೆಕ್ಟ್ರಾನ್ ಶೇರಿಂಗ್ ಅನ್ನ ತೋರಿಸ್ತಕ್ಕಂಥದ್ದು. ಸೊ ಆ ರೀತಿ ಕ್ವಶನ್ ಅನ್ನ ಕೇಳ್ಬೋದು ಡಾಟ್ ಸ್ಟ್ರಕ್ಚರ್ ಬೇಸ್ ಮೇಲೆ. ಸೊ ಹಾಗಾಗಿ ನಿಮಗೆ ಇವೆರಡು ಕಾನ್ಸೆಪ್ಟ್ ಗಳನ್ನ ನೋಡ್ಕೊಂಡ್ರೆ ಈ ಕಾನ್ಸೆಪ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದೇ ಕ್ವಶನ್ ಅನ್ನ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ 16th ಕ್ವಶನ್ಗೆ ಹೋಗೋಣ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್. ದಟ್ ಇಸ್ 16th ಕ್ವಶನ್. ಇಲ್ಲಿ ಕೆಲವು ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ: ಕ್ಯಾಲ್ಸಿಯಂ, ಟಿನ್, ಪೊಟ್ಯಾಷಿಯಂ, ಐರನ್ ಅಂಡ್ ಜಿಂಕ್. ಓಕೆ, ದೇ ಬಿಲಾಂಗ್ ಟು ದ ಸೇಮ್ ಪೀರಿಯಡ್ ಅಂತ ಹೇಳಿದ್ದಾರೆ ಇನ್ ದ ಮಾಡರ್ನ್ ಪೀರಿಯಡ್ ಟೇಬಲ್. ಸೊ ಅವರೇ ಕೊಟ್ಬಿಟ್ಟಿದ್ದಾರೆ ಇಷ್ಟು ಎಲಿಮೆಂಟ್ಗಳು ಒಂದೇ ಪೀರಿಯಡ್ ಅಲ್ಲಿ ಇರ್ತವೆ ಅಂತ. ಸೊ ಹಾಗಾದ್ರೆ ಏನ್ ಕೇಳಿದಾರೆ ಅವರು? ಯು ನೀಡ್ ಟು ಫೈಂಡ್ ಔಟ್ ದ ಎಲಿಮೆಂಟ್ ದಟ್ ಹ್ಯಾಸ್ ಲಾರ್ಜೆಸ್ಟ್ ಆಟಮ್ಸ್ ಅಥವಾ ಲಾರ್ಜೆಸ್ಟ್ ಆಟಮ್ ಇರ್ತಕ್ಕಂತಹ ಒಂದು ಎಲಿಮೆಂಟ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದರು. ಅಂದ್ರೆ ದಿಸ್ ಕಾನ್ಸೆಪ್ಟ್ ಈಸ್ ಅಬೌಟ್ ಟ್ರೆಂಡ್ಸ್ ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಓಕೆ, ಸೊ ಟ್ರೆಂಡ್ಸ್ ಅಲ್ಲಿ ನಿಮಗೆ ಅಟೋಮಿಕ್ ಸೈಜ್ ಬರುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಅಥವಾ ಮೆಟಾಲಿಕ್ ನೇಚರ್ ಅಂತ ಕರಿತೀವಿ, ಪಾಸಿಟಿವಿಟಿ, ಮೆಟಾಲಿಕ್ ನೇಚರ್ ಅಥವಾ ನಾನ್ ಮೆಟಾಲಿಕ್ ನೇಚರ್, ಇವೆಲ್ಲ ಬರ್ತದೆ ಅಲ್ವಾ? ಸೊ ನೆಗೆಟಿವಿಟಿ ಆರ್ ಎಲೆಕ್ಟ್ರೋ ಪಾಸಿಟಿವಿಟಿ ಅಂತ ಕರಿತೀವಿ, ಅಥವಾ ಮೆಟಾಲಿಕ್ ನಾನ್ ಮೆಟಾಲಿಕ್ ನೇಚರ್ ಅಂತ ನಾವು ಕರಿಬಹುದು. ಓಕೆನಾ? ಸೊ ಇವೆಲ್ಲ ಟ್ರೆಂಡ್ಸ್ ಬರುತ್ತೆ. ಇಲ್ಲಿ ಕೇಳಿರೋದು ಅಟೋಮಿಕ್ ಸೈಜ್. ಸೊ ನಮಗೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ನಮಗೆ 2 ಕಾನ್ಸೆಪ್ಟ್ ಗೊತ್ತಿರಬೇಕು. ಒಂದು, ಅಟೋಮಿಕ್ ನಂಬರ್ನ ನಾಲೆಜ್ ಗೊತ್ತಿರಬೇಕು, ಅಟೋಮಿಕ್ ಮಾಸ್ ನಂಬರ್ ನಾಲೆಜ್ ಗೊತ್ತಿರಬೇಕು. ಓಕೆನಾ? ಸೊ ಇಲ್ಲಿ ನಮಗೆ ಆಕ್ಚುಲ್ ಆಗಿ ಏನ್ ಕೊಟ್ಟಿದ್ದಾರೆ ಅವರು ಅಂತಂದ್ರೆ ಒಂದೇ ಪೀರಿಯಡ್ ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಒಂದೇ ಪೀರಿಯಡ್ ಅಲ್ಲಿ ಇದ್ದಾಗ ಅಟಮ್ಸ್ ಹೇಗೆ ಅರೇಂಜ್ ಆಗಿದ್ದಾವೆ ಮಾಡರ್ನ್ ಪೀರಿಯಡಿಕ್ ಟೇಬಲ್ ಅಲ್ಲಿ? ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟೋಮಿಕ್ ನಂಬರ್ ಅಲ್ವಾ? ಸೊ ಫಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಲೋಯೆಸ್ಟ್ ಅಟೋಮಿಕ್ ನಂಬರ್ ಇರತಕ್ಕಂಥದ್ದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಈ ಫಾರ್ ಎಕ್ಸಾಂಪಲ್ 19 ಇದೆ ನೋಡಿ, ಯಾವುದು? ಪೊಟ್ಯಾಷಿಯಂ. ಇದಾದ್ಮೇಲೆ ಅಟೋಮಿಕ್ ನಂಬರ್ 22, ಇಲ್ಲಿ ಮೇಲೆ ಇರೋದು ಮಾಸ್ ನಂಬರ್, ಅದು ನೆನಪಿರ್ಬೇಕು ನಿಮಗೆ. ಸೊ 19 ಆದ್ಮೇಲೆ 20 ಬರುತ್ತೆ, ದಟ್ ಈಸ್ ಕ್ಯಾಲ್ಸಿಯಂ. ಇಲ್ಲಿ ಬರ್ಕೊಳ್ಳೋಣ. 20 ಆದ್ಮೇಲೆ ನೆಕ್ಸ್ಟ್ ನಂಬರ್ ಯಾವುದು? 22 ಇದೆ, 21 ಇಲ್ಲ, 22 ಇದೆ, ದಟ್ ಈಸ್ ಟಿನ್ ಬರುತ್ತೆ. ನೆಕ್ಸ್ಟ್ ಟೈಟಾನಿಯಂ ಬರುತ್ತೆ, ಟಿನ್ ಇಲ್ಲ ಟೈಟಾನಿಯಂ. ಅಂಡ್ ಇಲ್ಲಿ ಪೊಟ್ಯಾಷಿಯಂ. ಓಕೆ, ಸೊ ಪೊಟ್ಯಾಷಿಯಂ ಬರುತ್ತೆ, ದಟ್ ಈಸ್ 19 ಬರ್ಕೊಂಡಿದೀವಿ, 20 ಆಗಿದೆ, 22 ಆಗಿದೆ, ನೆಕ್ಸ್ಟ್ 26 ಬರುತ್ತೆ ಐರನ್.
ಓಕೆನಾ. ಜಿಂಕ್ ಬರುತ್ತೆ, ಸೊ ಆಮೇಲೆ 30. ಈ ರೀತಿ ಅರೇಂಜ್ ಮಾಡ್ಕೊಂಡಾಗ ಅವ್ರು ಕೇಳ್ತಾರೆ ಲಾರ್ಜೆಸ್ಟ್ ಆಟಮ್ ಇರುವ ಎಲಿಮೆಂಟ್ ಯಾವುದು ಅಂತ, ಅಂದ್ರೆ ಅಟೋಮಿಕ್ ಸೈಜ್ ಹೈಯೆಸ್ಟ್ ಇರುವಂತ ಎಲಿಮೆಂಟ್ ಯಾವುದು ಅಂತ. ಅವಾಗ ನಿಮಗೆ ಟ್ರೆಂಡ್ಸ್ ಆಫ್ ಅಟೋಮಿಕ್ ಸೈಜ್ ಬೇಕಾಗುತ್ತೆ. ಓಕೆನಾ. ಅಟೋಮಿಕ್ ಸೈಜ್ ಹೇಗೆ ವೇರಿ ಆಗುತ್ತೆ ಒಂದು ಪೀರಿಯಡ್ ಅಲ್ಲಿ ಅಂತ. ಸೊ ನಿಮಗೆ ನೆನಪಿರ್ಲಿ, ಅಟೋಮಿಕ್ ಸೈಜು whenever we move from left to right, the atomic size what happens decreases. ಯಾವಾಗ ಲೆಫ್ಟ್ ಟು ರೈಟ್ ಮೂವ್ ಆದಾಗ, ಅಂದ್ರೆ it decreases when we move from left to right. ಯಾಕೆ? ಡ್ಯೂ ಟು ದ ಇನ್ಕ್ರೀಸ್ ಇನ್ effective nuclear charge ಅಂತ ಕರಿತೀವಿ. The attraction between the outermost electron and the nucleus of an atom. So will be more when we move from left to right. ಓಕೆ, ಯಾಕಂದ್ರೆ ಅಟಮ್ ನಂಬರ್ ಜಾಸ್ತಿ ಆದಂಗೆಲ್ಲ ಎಲೆಕ್ಟ್ರಾನ್ ನಂಬರ್ ಜಾಸ್ತಿ ಆದಾಗೆಲ್ಲ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಟೋಮಿಕ್ ಸೈಜ್ ಕೂಡ ಆಟೋಮೆಟಿಕ್ ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ವೆನ್ ಎವರ್ ಮೂವ್ ಫ್ರಮ್ ಟಾಪ್ ಟು ಬಾಟಮ್, ದಟ್ ಈಸ್ ಅಲಾಂಗ್ ದ ಗ್ರೂಪ್, ಏನಾಗುತ್ತೆ ಅಟೋಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ನಂಬರ್ ಆಫ್ ಶೆಲ್ಸ್ ಆಡ್ ಆಗ್ತಾ ಹೋಗುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ the nucleus and the outermost valence shell increases, so that atomic radius ಜಾಸ್ತಿ ಆಗ್ತಾ ಹೋಗುತ್ತೆ, ಅಟೋಮಿಕ್ ಸೈಜ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರು ಏನ್ ಕೇಳಿದಾರೆ ಅಂದ್ರೆ ಲಾರ್ಜೆಸ್ಟ್ ಆಟಮ್ ಅಂದ್ರೆ ಅಟೋಮಿಕ್ ಸೈಜ್ ಜಾಸ್ತಿ ಇರಬೇಕು. ಡಿಕ್ರೀಸ್ ಆಗ್ತಾ ಹೋಗ್ತಿದೆ ಅಂದ್ರೆ ಫಸ್ಟ್ ಇರೋದು ಅಟೋಮಿಕ್ ಸೈಜ್ ದೊಡ್ಡದಿದೆ ಅಂತ. ಸೊ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್ ದಟ್ ಪೊಟ್ಯಾಷಿಯಂ ಆಸ್ ದ ಹೈಯೆಸ್ಟ್ ಅಟೋಮಿಕ್ ಸೈಜ್ ಅಂಡ್ ಕ್ಯಾಲ್ಸಿಯಂ ಇಸ್ ಲೆಸ್ ಅಥವಾ ಸ್ಮಾಲರ್ ದ್ಯಾನ್ ದ ಪೊಟ್ಯಾಷಿಯಂ. ಈ ರೀತಿ ಕಡಿಮೆ ಆಗ್ತಾ ಹೋಗುತ್ತೆ ಅಟೋಮಿಕ್ ಸೈಜ್. ಸೊ ಇಲ್ಲಿ ಲಾರ್ಜೆಸ್ಟ್ ಆಟಮ್ ಹೊಂದಿರತಕ್ಕಂಥ ಎಲಿಮೆಂಟ್ ಯಾವುದು ಅಂದ್ರೆ ಪೊಟ್ಯಾಷಿಯಂ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಓಕೆ, ಸೊ ಇಲ್ಲಿ ನಮಗೆ ಟ್ರೆಂಡ್ಸ್ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಎಕ್ಸ್ಟೆಂಡೆಡ್ ಲರ್ನಿಂಗ್ ನೋಡೋದಾದ್ರೆ ಟ್ರೆಂಡ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಕರೆಕ್ಟ್ ಆಗಿ ತಿಳ್ಕೋಬೇಕು. ಕಂಪಲ್ಸರಿ ಪ್ರತಿ ವರ್ಷ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಟ್ರೆಂಡ್ಸ್ ಮೇಲೆ. ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಗೊತ್ತಿರಬೇಕು. ಯಾಕೆಂದ್ರೆ ಯಾವುದೋ ಒಂದು ಎಲಿಮೆಂಟ್ ಅನ್ನು ಕೊಟ್ಟು ಪೀರಿಯಡ್ ನಂಬರ್ ಅನ್ನು ಐಡೆಂಟಿಫೈ ಮಾಡಿ, ಗ್ರೂಪ್ ನಂಬರ್ ಅನ್ನು ಐಡೆಂಟಿಫೈ ಮಾಡಿರಿ ಅಂತ ಕೇಳ್ಬೋದು. ಅವಾಗ ನಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ವೇಲೆನ್ಸಿ ಇವೆಲ್ಲದರದ ನಾಲೆಜ್ ಇತ್ತು ಅಂದ್ರೆ ಮಾತ್ರ ವಿ ಕ್ಯಾನ್ ಆನ್ಸರ್ ದ ಸಚ್ ಎ ಟೈಪ್ ಆಫ್ ಕ್ವಶನ್ಸ್. ಅದಾದ್ಮೇಲೆ ಐಡಿಯಾ ಅಬೌಟ್ ಪಿರಿಯಾಡಿಕ್ ಟೇಬಲ್. ಪಿರಿಯಾಡಿಕ್ ಟೇಬಲ್ ಅಲ್ಲಿ ಯಾವ್ಯಾವ ಗ್ರೂಪ್ ಅಲ್ಲಿ ಎಷ್ಟೆಷ್ಟು ಎಲಿಮೆಂಟ್ ಇದೆ, ಅಟ್ಲೀಸ್ಟ್ ಫಸ್ಟ್ 20 ಎಲಿಮೆಂಟ್ಸ್ ಆದ್ರೂ ನೀವು ನೋಡ್ಕೊಂಡಿರ್ಬೇಕಾಗತ್ತೆ. ಸೊ ದಟ್ ಕ್ವಶನ್ ಫ್ರೇಮ್ ಮಾಡಿದಾಗ ನಿಮಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ. ಸೊ ಇಷ್ಟು ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡ್ರೆ ಈ ತರದ ಕ್ವಶನ್ಗೆ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಗೆ ಹೋಗೋಣ. ವೆರಿ ಶಾರ್ಟ್ ಆನ್ಸರ್ಸ್. ಓಕೆ, ಇಲ್ಲೊಂದು ಈಕ್ವೇಶನ್ ಇದೆ ನೋಡಿ. 2 AgBr, that is silver bromide, reacts or undergoes decomposition under sunlight to form silver and bromine. Okay, this chemical reaction is endothermic reaction. ಅವರೇ ಕೊಟ್ಬಿಟ್ಟಿದ್ರೆ ಸ್ಟೇಟ್ಮೆಂಟ್. ಇದು ಒಂದು ಎಂಡೋಥರ್ಮಿಕ್ ರಿಯಾಕ್ಷನ್. ಯಾಕೆ ಅಂತ, ಸೊ ಯಾಕೆ ಅಂತಂದ್ರೆ ಇಲ್ಲಿ ಸಿಲ್ವರ್ ಬ್ರೋಮೈಡ್ ಎನರ್ಜಿಯನ್ನ ಯೂಸ್ ಮಾಡ್ಕೊಳ್ತಾ ಇದೆ ಡಿಕಂಪೋಸ್ ಆಗೋದಕ್ಕೆ. ಓಕೆ, ಸೊ ದ ರಿಯಾಕ್ಷನ್ ವಿಚ್ ರಿಕ್ವೈರ್ಸ್ ಎಕ್ಸ್ಟರ್ನಲ್ ಎನರ್ಜಿ to occur, okay, that is what we call endothermic reaction ಅಂತ ಕರಿತೀವಿ. ಅಥವಾ the reaction in which heat, light or temperature is absorbed is called endothermic reaction ಅಂತ ಕರಿತೀವಿ ಅಲ್ವಾ. ಸೊ ಇಲ್ಲಿ ಸನ್ಲೈಟ್ ಅಬ್ಸಾರ್ಬ್ ಆಗ್ತಾ ಇದೆ, ಹಾಗಾಗಿ ಡಿಕಂಪೋಸ್ ಆಗ್ತಾ ಇದೆ. ಸೊ ದಟ್ ಇದನ್ನ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಹಿಯರ್ ಎನರ್ಜಿ ಬ್ರಾಕೆಟ್ ಅಲ್ಲಿ ಸನ್ಲೈಟ್ ಅಂತ ಬರೀಬೇಕು. ಎನರ್ಜಿ ಈಸ್ ಅಬ್ಸಾರ್ಬ್ಡ್, ಇಷ್ಟು ಬರೆದ್ರೆ ಸಾಕಾಗುತ್ತೆ ನಿಮ್ಗೆ. ಓಕೆ, ಸೊ ದಟ್ ಇಸ್ ದ ಆನ್ಸರ್. ಇಲ್ಲಿ ನಮಗೆ ಎಕ್ಸ್ಟೆಂಡೆಡ್ ಲರ್ನಿಂಗ್ ಅಲ್ಲಿ ಏನ್ ನೋಡ್ಕೋಬಹುದು ಈ ರಿಯಾಕ್ಷನ್ ಇಂದ ಅಂತಂದ್ರೆ ನೋಡಿ, ಆಕ್ಚುಲ್ ಆಗಿ ದಿಸ್ ಇಸ್ ಅ ಫೋಟೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ, ಅಥವಾ ಫೋಟೋಲೈಸಿಸ್ ಅಂತ ಕರಿತೀವಿ. ಸನ್ಲೈಟ್ ಇಂದ ಆಗ್ತಕ್ಕಂಥ ಡಿಕಂಪೋಸಿಷನ್. ಓಕೆನಾ. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ನೋಡ್ಕೋಬಹುದು, ಯೂಸಸ್ ಆಫ್ ಫೋಟೋಲೈಟಿಕ್ ಡಿಕಂಪೋಸಿಷನ್. ಇಲ್ಲಿವರೆಗೂ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಫ್ರೇಮ್ ಮಾಡಿಲ್ಲ. ಇಲ್ಲಿ ಸಿಲ್ವರ್ ಬ್ರೋಮೈಡ್ ಏನಿದೆಲ್ಲ, ಇದನ್ನ ನಾವು ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ಕೊಳ್ತಾ ಇದೀವಿ. ಈ ರಿಯಾಕ್ಷನ್ ಅನ್ನು ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ. ಇಲ್ಲಿವರೆಗೂ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಫ್ರೇಮ್ ಮಾಡಿಲ್ಲ. ಓಕೆನಾ. ಸೊ ನೀವು ಅದನ್ನ ನೋಡ್ಕೊಳ್ಳಿ. ಯೂಸಸ್. ಓಕೆ, ಈ 2 ಈಕ್ವೇಶನ್ಸ್ ಇದೆ. ಇದನ್ನ ನಾವು ಫೋಟೋಲೈಸಿಸ್ ಅಂತ ಕರಿತೀವಿ, ಅದನ್ನ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿಲಿ ಯೂಸ್ ಮಾಡ್ಕೊಳ್ತೀವಿ. ಜೊತೆಗೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಕೇಳ್ಬೋದು ಇದೇ ಪ್ಲೇಸ್ ಅಲ್ಲಿ. ಈ ತರ ಏನು ಅಂದ್ರೆ ಆನೋಡ್ ಅಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ, ಕ್ಯಾಥೋಡ್ ಹತ್ರ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅನ್ನೋದನ್ನ ಕೇಳ್ಬೋದು. ಗ್ಯಾಸಸ್ ರಿಲೀಸ್ಡ್ ಅಟ್ ಆನೋಡ್ ಅಂಡ್ ಕ್ಯಾಥೋಡ್. ದೆನ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದ್ರೆ ಏನು, ಆ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಲ್ಲಿ ರಿಲೀಸ್ ಆಗ್ತಕ್ಕಂಥ ಪ್ರೆಸಿಪಿಟೇಟ್ ನ ಕಲರ್ ಮೇಲೆ, ಓಕೆ, ಅಥವಾ ರಿಲೀಸ್ ಆಗುವಂತ ಗ್ಯಾಸಸ್ ಅದರ ಕಲರ್ ಮೇಲೆ ಕ್ವಶನ್ ಅನ್ನು ಫ್ರೇಮ್ ಮಾಡಬಹುದು. ಸೊ ದಟ್ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಕಾನ್ಸೆಪ್ಟ್ಸ್ ಟು ಅಟೆಂಡ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಓಕೆನಾ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದಟ್ ಈಸ್ 18th ಕ್ವಶನ್.
ಮೆನ್ಷನ್ 2 ಲಿಮಿಟೇಷನ್ಸ್ ಆಫ್ ನ್ಯೂಲ್ಯಾಂಡ್ಸ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಸೊ ನ್ಯೂಲ್ಯಾಂಡ್ಸ್ ಲಾ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ 2 ಲಿಮಿಟೇಷನ್ ಅನ್ನ ಬರೀರಿ ಅಂತ ಹೇಳ್ತಾರೆ. ಸೊ ನ್ಯೂಲ್ಯಾಂಡ್ ಒಂದು ಲಾ ಅನ್ನ ಪ್ರಪೋಸ್ ಮಾಡ್ತಾರೆ, ದಟ್ ಈಸ್ ಲಾ ಆಫ್ ಆಕ್ಟೇವ್ಸ್. ಲಾ ಆಫ್ ಆಕ್ಟೇವ್ಸ್ ಏನ್ ಹೇಳುತ್ತೆ, whenever 8 elements are arranged in the increasing order of their atomic mass, what happens, the first element and 8th elements show similar properties. ಓಕೆ, ಅದನ್ನ ನಾವು ಲಾ ಆಫ್ ಆಕ್ಟೇವ್ಸ್ ಅಂತ ಕರಿತೀವಿ. ಆ ರೀತಿ ಅರೇಂಜ್ ಮಾಡಿದಾಗ ಒಂದಷ್ಟು ಎಲಿಮೆಂಟ್ಗಳವರೆಗೂ ಮಾತ್ರ ಅದು ಅಪ್ಲೈ ಆಗ್ತಾ ಇತ್ತು. ಎಲ್ಲಿವರೆಗೂ ಅಂದ್ರೆ ಕ್ಯಾಲ್ಸಿಯಂ ವರೆಗೂ ಮಾತ್ರ ಅಪ್ಲೈ ಆಗ್ತಾ ಇತ್ತು ಲಾ ಆಫ್ ಆಕ್ಟೇವ್ಸ್ ಲಾ. ಓಕೆ, ಆಮೇಲೆ ಅದು ಅಪ್ಲೈ ಆಗ್ತಾ ಇರಲಿಲ್ಲ, ಲೈಟರ್ ಎಲಿಮೆಂಟಿಗೆ ಮಾತ್ರ ಅಪ್ಲೈ ಆಗ್ತಾ ಇದೆ. ಅದು ಒಂದು ಲಿಮಿಟೇಷನ್. ವಿತ್ ದ ಡಿಸ್ಕವರಿ ಆಫ್ ನೋಬಲ್ ಗ್ಯಾಸಸ್ ಲಾ ಆಫ್ ಆಕ್ಟೇವ್ಸ್ ಬಿಕಮ್ ಇರ್ರಿಲೆವೆಂಟ್. ಯಾಕಂದ್ರೆ ನೋಬಲ್ ಗ್ಯಾಸಸ್ ಅನ್ನ ಆಡ್ ಮಾಡ್ತಾ ಹೋದಾಗ ಆ ಲಾ ಆಫ್ ಆಕ್ಟೇವ್ಸ್ ಎಲ್ಲ ಡಿಸ್ಟರ್ಬ್ ಆಗ್ತಾ ಹೋಯ್ತು. ಅಂದ್ರೆ ಫಸ್ಟ್ 8th ಎಲಿಮೆಂಟ್ ನಾವು ಕಂಪೇರ್ ಮಾಡಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ಸೊ ದೀಸ್ ಆರ್ ದ 2 ಲಿಮಿಟೇಷನ್ಸ್ ಕ್ಯಾನ್ ಬಿ ರಿಟರ್ನ್ ಫಾರ್ ದಿಸ್ ಕ್ವಶನ್. ಇಲ್ಲಿ ನಿಮಗೆ 1 ಮಾರ್ಕಿಗೆ ಇದನ್ನು ಕೇಳಿದಾರೆ ಅಂತಂದ್ರೆ ಒಂದೊಂದು ಲಿಮಿಟೇಷನ್ಗೆ ಹಾಫ್ ಮಾರ್ಕ್ ಇರುತ್ತೆ. ಓಕೆ, ನಾವು ಎಕ್ಸ್ಟೆಂಡೆಡ್ ಲರ್ನಿಂಗ್ ಅಲ್ಲಿ ಏನ್ ನೋಡ್ಬೋದು ಅಂತಂದ್ರೆ ಬೇರೆ ಲಿಮಿಟೇಷನ್ಸ್ ಅನ್ನ, ಬೇರೆ ಲಾಗಳ ಲಿಮಿಟೇಷನ್ಸ್ ಅನ್ನ ನೋಡಬೇಕು. ಫಾರ್ ಎಕ್ಸಾಂಪಲ್ ಮೆಂಡಲೀವ್ಸ್ ಲಾ ಆಫ್ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ ಏನಿದೆಲ್ಲ ಅದ್ರದ್ದು ಲಿಮಿಟೇಷನ್ಸ್ ನೋಡ್ಕೋಬಹುದು. ಲಾ ಆಫ್ ಟ್ರಯಾಡ್ಸ್ ಯಾಕೆ ಫೇಲ್ ಆಯಿತು ಅದರದ್ದು ಲಿಮಿಟೇಷನ್ಸ್ ಏನು ಆ ಥರದ್ದು ನೋಡ್ಕೊಳ್ಳೋದು. ಅದಾದ್ಮೇಲೆ ಲಾಸ್ ಬಗ್ಗೆ ನೋಡ್ಕೋಬಹುದು ನೀವು, ಲೈಕ್ ಮಾಡರ್ನ್ ಪೀರಿಯಾಡಿಕ್ ಲಾ, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್, ಓಕೆ, ಲಾ ಆಫ್ ಟ್ರಯಾಡ್ಸ್, ಇದೆಲ್ಲವನ್ನು. ಅದ್ರ ಜೊತೆಗೆ ಯಾವ ಲಾನ ಯಾರು ಪ್ರಪೋಸ್ ಮಾಡಿದ್ರು, ಲಾ ಆಫ್ ಟ್ರಯಾಡ್ಸ್ ಅನ್ನ ಪ್ರಪೋಸ್ ಮಾಡಿದ್ದು ಯಾರು, ನ್ಯೂಲ್ಯಾಂಡ್ ಅಂತ ಹೇಳ್ತೀವಿ. ಈ ರೀತಿ ಕ್ವಶನ್ ಕೇಳೋ ಚಾನ್ಸಸ್ ಕೂಡ ಇದೆ. ಹೆನ್ರಿ ಮಾಸ್ಲೆ ಯಾವ ಲಾನ ಪ್ರಪೋಸ್ ಮಾಡ್ತಾರೆ, ದಟ್ ಈಸ್ ಮಾಡರ್ನ್ ಪೀರಿಯಾಡಿಕ್ ಲಾ ಅನ್ನ ಹೇಳ್ತಾರೆ. ಈ ತರ ಅದಾದ್ಮೇಲೆ ಟ್ರೆಂಡ್ಸ್ ಮೇಲೆ ಕನ್ಸಂಟ್ರೇಟ್ ಮಾಡಿ ಅಂತ ಈಗಾಗಲೇ ಹಿಂದಿನ ಕ್ವಶನ್ ಅಲ್ಲಿ ಹೇಳಿದ್ದೀನಿ. ಜೊತೆಗೆ ಬಾರ್ಡರ್ ಲೈನ್ ಎಲಿಮೆಂಟ್ಸ್ ಮೇಲೂ ಕೂಡ ನೀವು ಕನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಬಾರ್ಡರ್ ಲೈನ್ ಎಲಿಮೆಂಟ್ಸ್ ಆರ್ ದ ಎಲಿಮೆಂಟ್ಸ್ ವಿಚ್ ಸಪರೇಟ್ಸ್ ದ ಮೆಟಲ್ಸ್ ಫ್ರಮ್ ನಾನ್ ಮೆಟಲ್ಸ್. ಓಕೆ, ಸೊ ಒಂಥರ ಇವು ಮೆಟಲಾಯ್ಡ್ಸ್ ಅಂತ ಹೇಳ್ಬೋದು ನಾವು, ಅಥವಾ ಸೆಮಿ ಮೆಟಲ್ಸ್ ಅಂತ ಹೇಳ್ಬೋದು, ಅಥವಾ ಸೆಮಿ ನಾನ್ ಮೆಟಲ್ಸ್ ಅಂತ ಹೇಳ್ಬೋದು. ಬಾರ್ಡರ್ ಲೈನ್ ಎಲಿಮೆಂಟ್ಸ್ ಇವು ಒಂದು ಜಿಗ್ಜಾಗ್ ಲೈನ್ ಅಥವಾ ಜಿಗ್ಜಾಗ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತವೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ. ದೀಸ್ ಎಲಿಮೆಂಟ್ಸ್ ವಿಲ್ ಆಕ್ಸೆಸ್ ಎ ಸಪರೇಟಿಂಗ್ ಲೈನ್ ಇನ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಓಕೆನಾ, ಸೊ ಅದ್ರ ಬಗ್ಗೆ ನೀವು ಕನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ಇಲ್ಲಿವರೆಗೂ ಬಾರ್ಡರ್ ಲೈನ್ ಎಲಿಮೆಂಟ್ಸ್ ಮೇಲೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಅಥವಾ ಸಪ್ಲಿಮೆಂಟರಿಲಿ ಕ್ವಶನ್ಸ್ ಫ್ರೇಮ್ ಮಾಡಿಲ್ಲ. ಹಾಗಾಗಿ ದರ್ ಇಸ್ ಅ ಚಾನ್ಸ್ ದಟ್ ದೇ ಕ್ಯಾನ್ ಆಸ್ಕ್ ಕ್ವಶನ್ಸ್ ಆನ್ ದಿಸ್ ಕಾನ್ಸೆಪ್ಟ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್ 19th ಕ್ವಶನ್ ಇದೆ, ಹೌ ಎಥನಾಲ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಎಥನೋಯಿಕ್ ಆಸಿಡ್. ಎಥನಾಲ್ ಅನ್ನ ನಾವು ಎಥನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಅದನ್ನ ಹೀಟ್ ಮಾಡಬೇಕು ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಓಕೆನಾ, KMNO4 ಅಂತೀವಿ, ಅಥವಾ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7 ಪ್ರೆಸೆನ್ಸ್ ಅಲ್ಲಿ ಹೀಟ್ ಮಾಡಿದಾಗ ಎಥನಾಲ್ ಎಥನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸಿ ಈಕ್ವೇಶನ್ ನೋಡೋದಾದ್ರೆ CH3CH2OH ದಟ್ ಈಸ್ ethyl alcohol in the presence of alkaline KMNO4 and it is heated or acidified K2Cr2O7, it will form ethanoic acid that is CH3COOH. ಇಲ್ಲಿ COOH ಇರೋದ್ರಿಂದ OSA ಆಸಿಡ್ ಅನ್ನು ಆಡ್ ಮಾಡ್ತೀವಿ, ಫಂಕ್ಷನಲ್ ಗ್ರೂಪ್ ಅಂತ ನಿಮಗೆ ಗೊತ್ತಿರುತ್ತೆ. ಓಕೆನಾ, ಸೊ ಇಷ್ಟು ನಮಗೆ ಸಿಂಪಲ್ ಇದು. ಆಕ್ಚುಲ್ ಆಗಿ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಫ್ರೇಮ್ ಮಾಡಿರಲಿಲ್ಲ, ಬಟ್ ಪ್ರಿಪರೇಟರಿ ಇದ್ರ ಮೇಲೆ ಕ್ವಶನ್ ಫ್ರೇಮ್ ಮಾಡಿದ್ದಾರೆ. ಇದು ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ ಅನ್ಎಕ್ಸ್ಪ್ಲೋರ್ಡ್ ಕಾನ್ಸೆಪ್ಟ್ಸ್ ಅಂತ ಕೆಲವು ಇರುತ್ತೆ. ಇಲ್ಲಿವರೆಗೂ ನಾವು ಜಾಸ್ತಿ ಯಾವ್ದ್ರ ಮೇಲೆ ಕ್ವಶನ್ಸ್ ಫ್ರೇಮ್ ಮಾಡಿಲ್ಲ, ಅದನ್ನ ಕನ್ಸಂಟ್ರೇಟ್ ಮಾಡಬೇಕಾಗತ್ತೆ ಅನ್ನೋದು. ಓಕೆನಾ, ಸೊ ಇದಕ್ಕೆ ಎಕ್ಸ್ಟೆಂಡೆಡ್ ಲರ್ನಿಂಗ್ ಅನ್ನ ನೀವು ಟೈಪ್ ಅನ್ಎಕ್ಸ್ಪ್ಲೋರ್ಡ್ ಕಾನ್ಸೆಪ್ಟ್ಸ್ ಯಾವ್ದಿದೆ ನೋಡ್ಕೊಳ್ಳಿ. ಜೊತೆಗೆ ಎಥನೋಯಿಕ್ ಆಸಿಡ್ ನಡುವೆ ಡಿಫ್ರೆನ್ಸು, ಕೆಮಿಕಲ್ ಫಿಸಿಕಲ್ ಪ್ರಾಪರ್ಟೀಸ್ ಅದನ್ನೆಲ್ಲ ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಅರೌಂಡ್ 3 ಇರುತ್ತೆ, ಸಾರಿ 3 ಮಾರ್ಕ್ಸ್ ಕ್ವಶನ್ 2 ಇರುತ್ತೆ, ಟೋಟಲ್ 6 ಮಾರ್ಕ್ಸ್ ಗೇನ್ ಮಾಡುತ್ತೆ 2 ಮಾರ್ಕ್ಸ್ ಕ್ವಶನ್. ಸೊ ಇಲ್ಲಿ 20th ಕ್ವಶನ್, write one difference between oxidation and reduction reactions. ಓಕೆ, ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ನಡುವೆ ಒಂದು ಡಿಫರೆನ್ಸ್ ಅನ್ನ ಬರೀರಿ ಅಂತ ಹೇಳ್ತಾರೆ. ಜೊತೆಗೆ ರೈಟ್ ಅನ್ ಎಕ್ಸಾಂಪಲ್ ಫಾರ್ ಈಚ್ ಟೈಪ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಈಕ್ವೇಶನ್. ಒಂದು ಕೆಮಿಕಲ್ ಈಕ್ವೇಶನ್ ಅಂದ್ರೆ ರೂಪದಲ್ಲಿ ನಾವು ಅದಕ್ಕೆ ಒಂದು ಡಿಫರೆನ್ಸ್ ಅನ್ನ ಬರೀಬೇಕು ಅಂತ. ಓಕೆ, ಸೊ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್. ಆಕ್ಸಿಡೇಷನ್ ಅಂದ್ರೆ ಏನು, ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ದ ರಿಯಾಕ್ಷನ್ ಇನ್ ವಿಚ್ ಆಕ್ಸಿಜನ್ ಈಸ್ ಆಡೆಡ್ ಟು ಎ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸ್ಗೆ ಆಕ್ಸಿಜನ್ ಆಡ್ ಆದ್ರೆ ಅಥವಾ ಹೈಡ್ರೋಜನ್ ರಿಮೂವ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಆಕ್ಸಿಡೇಷನ್ ಅಂತ ಕರಿತೀವಿ. ದ ಸೇಮ್ ಸಬ್ಸ್ಟೆನ್ಸ್, ಇಫ್ ಹೈಡ್ರೋಜನ್ ಇಸ್ ಆಡೆಡ್ ಟು ದ ಸಬ್ಸ್ಟೆನ್ಸ್ ದೆನ್ ಇಟ್ ಇಸ್ ಕಾಲ್ಡ್ ಎಸ್ ರಿಡಕ್ಷನ್ ರಿಯಾಕ್ಷನ್ ಅಂಡ್ ದ ಸಬ್ಸ್ಟೆನ್ಸ್ ಇಸ್ ಸೆಟ್ ಟು ಬಿ ರೆಡ್ಯೂಸ್ಡ್. ಅಂದ್ರೆ ಆಕ್ಸಿಜನ್ ರಿಮೂವ್ ಆದ್ರೂ ಆಗ್ಬೋದು, ಹೈಡ್ರೋಜನ್ ಆಡ್ ಆದ್ರೂ ಆಗ್ಬೋದು, ಯಾವ್ದನ್ನ ಬರೆದ್ರು ನಿಮಗೆ ರೈಟ್ ಅಂತಾನೆ ಹೇಳ್ಬೋದು. ಸೊ ಆಕ್ಸಿಡೇಷನ್ ರಿಡಕ್ಷನ್ ನಡುವೆ ಡಿಫರೆನ್ಸ್ ಒಂದಾಯ್ತು, ಒನ್ ಡಿಫರೆನ್ಸ್. ಓಕೆ, ಅವ್ರೇನ್ ಕೇಳ್ತಾರೆ, ಈಚ್ ಟೈಪ್ ಆಫ್ ರಿಯಾಕ್ಷನ್ಗೆ ಒಂದು ಕೆಮಿಕಲ್ ಈಕ್ವೇಶನ್ ಅನ್ನ ಎಕ್ಸಾಂಪಲ್ ಆಗಿ ಹೇಳಿ ಅಂತ. ಓಕೆನಾ, ಇಲ್ಲಿ ಆಕ್ಸಿಡೇಷನ್ಗೆ ಒಂದು ಎಕ್ಸಾಂಪಲ್ ಈಕ್ವೇಶನ್ ಬರೀತೀನಿ ನಾನು. ಓಕೆ, ಸೊ 2Cu + O2
when it is heated, it gives rise to copper oxide. ಓಕೆ, ಸೊ ಇದು ಆಕ್ಸಿಡೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್. ನಾವಾಗಲೇ ಹೇಳಿದೆ ಆಕ್ಸಿಜನ್ ಇಸ್ ಆಡೆಡ್ ಅಂತ. ಈ ಆಕ್ಸಿಜನ್ ಕಾಪರ್ಗೆ ಆಡ್ ಆಗ್ತಾ ಇದೆ, ಹಾಗಾಗಿ ಕಾಪರ್ ಆಕ್ಸಿಡೈಸ್ಡ್ ಅಂತ ಕರೀತೀವಿ. ಕಾಪರ್ ಈಸ್ ಆಕ್ಸಿಡೈಸ್ಡ್ ಹಿಯರ್. ಓಕೆ, ಸೊ ಇಟ್ ಫಾರ್ಮ್ ಕಾಪರ್ ಆಕ್ಸೈಡ್. ನೆಕ್ಸ್ಟ್ ರಿಡಕ್ಷನ್ಗೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ CuO, ಇಲ್ಲಿ ಬಂದಿರತಕ್ಕಂಥ ಕಾಪರ್ ಆಕ್ಸೈಡ್ ಅನ್ನ ನಾವು ಫರ್ದರ್ ಹೀಟ್ ಮಾಡಿದಾಗ, ಓಕೆ, ಇಟ್ ವಿಲ್ ಕಂಬೈನ್ ವಿತ್ ಹೈಡ್ರೋಜನ್ ಗ್ಯಾಸ್ ಟು ಫಾರ್ಮ್ Cu ಪ್ಲಸ್ H2O. ಕಾಪರ್ ಮತ್ತೆ H2O ಫಾರ್ಮ್ ಆಗುತ್ತೆ. ಅಂದ್ರೆ ಕಾಪರ್ ಆಕ್ಸಿಜನ್ ಅನ್ನ ಕಳ್ಕೊಂಡು ಯಾರಿಗೆ ಕೊಡ್ತಾ ಇದೆ? ಹೈಡ್ರೋಜನ್ ಕೊಡ್ತಾ ಇದೆ. ಸೊ ಇಲ್ಲಿ ಕಾಪರ್ ಆಕ್ಸಿಜನ್ ಕಳ್ಕೊಳ್ತಾ ಇದೆ ಅಂತಂದ್ರೆ ಲೂಸಿಂಗ್ ಆಕ್ಸಿಜನ್ ಅಂತಂದ್ರೆ, ಸೊ ಕಾಪರ್ ಈಸ್ ರೆಡ್ಯೂಸ್ಡ್. ಹೈಡ್ರೋಜನ್ ಇಸ್ ಗೇನಿಂಗ್ ಆಕ್ಸಿಜನ್ ಸೊ ದಟ್ ಇಟ್ ಈಸ್ ಆಕ್ಸಿಡೈಸ್ಡ್ ಅಂತ ಹೇಳ್ತೀವಿ. ಇಟ್ ಕೆನ್ ಈವನ್ ಬಿ, ಇಲ್ಲಿ ಎರಡೂ ಆಗುತ್ತೆ, ರಿಡಕ್ಷನ್ ಆಗುತ್ತೆ, ಆಕ್ಸಿಡೇಷನ್ ಆಗುತ್ತೆ. ಸೊ ದಟ್ ಇಟ್ ಕೆನ್ ಬಿ ಕಾಲ್ಡ್ ಆಸ್ ರೆಡಾಕ್ಸ್ ರಿಯಾಕ್ಷನ್. ಇದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ಬೋದು. ಇಲ್ಲಿ ರಿಡಕ್ಷನ್ ಇರೋದ್ರಿಂದ ನಾನು ರಿಡಕ್ಷನ್ಗೆ ಒಂದು ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಓಕೆನಾ? ಸೊ ಇಲ್ಲಿ ನಮಗೆ ಇನ್ನೊಂದು ಕ್ವಶನ್ ಇದೆ ಇದರಲ್ಲಿ, ಅದನ್ನು ನೋಡಿ ಎಕ್ಸ್ಟೆಂಡೆಡ್ ಲರ್ನಿಂಗ್ ನೋಡೋಣ. ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ಹೌ ಕ್ಯಾನ್ ಎನಿ ಸೊಲ್ಯೂಷನ್ ಬಿ ಐಡೆಂಟಿಫೈಡ್ ಆಸ್ ನ್ಯೂಟ್ರಲ್ ಬೈ ಯೂಸಿಂಗ್ ಲಿಟ್ಮಸ್ ಪೇಪರ್? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಏನು, ಜೊತೆಗೆ ಒಂದು ಸೊಲ್ಯೂಷನ್ ಅನ್ನ ನ್ಯೂಟ್ರಲ್ ಅಂತ ಲಿಟ್ಮಸ್ ಪೇಪರ್ ಯೂಸ್ ಮಾಡ್ಕೊಂಡು ಹೇಗೆ ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ನಿಮಗೆ ಗೊತ್ತಿರುತ್ತೆ. ಈಸಿ ಇದು. ನ್ಯೂಟ್ರಲೈಸೇಷನ್ ಅಂತಂದ್ರೆ when an acid reacts with base, it gives rise to salt and water. Okay na? So this is what we call neutralization reaction. Okay, so ಇಲ್ಲಿ ನಿಮಗೆ ಲಿಟ್ಮಸ್ ಪೇಪರ್ ಅನ್ನ ನ್ಯೂಟ್ರಲ್ ಸೊಲ್ಯೂಷನ್ ಒಳಗಡೆ ಹಾಕಿದಾಗ ಆ ಲಿಟ್ಮಸ್ ಪೇಪರ್ ನ ಕಲರ್ ಚೇಂಜ್ ಆಗಲ್ಲ. ಓಕೆ, ಸೊ ದೇರ್ ಇಸ್ ನೋ ಚೇಂಜ್ ಇನ್ ದ ಕಲರ್ ಆಫ್ ಲಿಟ್ಮಸ್ ಪೇಪರ್ ಬಿಕಾಸ್ ದಟ್ ಈಸ್ ನ್ಯೂಟ್ರಲ್ ಇರುತ್ತೆ. ಸೊ ಅಸಿಡಿಕ್ ಆದ್ರೆ ಓಕೆ ಬ್ಲೂ ಅನ್ನ ರೆಡ್ ಆಗಿ ಕನ್ವರ್ಟ್ ಮಾಡುತ್ತೆ, ಬೇಸ್ ಆದ್ರೆ ರೆಡ್ ಅನ್ನ ಬ್ಲೂ ಆಗಿ ಕನ್ವರ್ಟ್ ಮಾಡುತ್ತೆ. ಲಿಟ್ಮಸ್ ಪೇಪರ್ ಕಲರ್ ಚೇಂಜ್ ಆಗುತ್ತೆ. ಆದ್ರೆ ನ್ಯೂಟ್ರಲ್ ಆದ್ರೆ ಯಾವ ಕಲರ್ ಏನು ಚೇಂಜ್ ಆಗಲ್ಲ, ಅದು ಇದ್ದ ಹಾಗೆ ಇರುತ್ತೆ. ನೋ ಚೇಂಜ್ ಇನ್ ಕಲರ್ ಇದ್ರೆ ಅದು ನ್ಯೂಟ್ರಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಇಷ್ಟು ಬರೆದ್ರೆ ಸಾಕಾಗುತ್ತೆ ನಿಮಗೆ. ಸೊ ಇದರಿಂದ ನಮಗೆ ಏನ್ ಗೊತ್ತಾಗತ್ತೆ ಅಂತಂದ್ರೆ ಟೈಪ್ ಆಫ್ ರಿಯಾಕ್ಷನ್ ಗೊತ್ತಾಗಬೇಕು, ಜೊತೆಗೆ pH ಸ್ಕೇಲ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇನ್ನೊಂದು ಕ್ವಶನ್ ಇದೆ ನೋಡಿ ಇಲ್ಲಿ. ಆಲ್ಕಲೀಸ್, ವಾಟ್ ಆರ್ ಆಲ್ಕಲೀಸ್? ರೈಟ್ 2 uses ಆಫ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಬೇಕಿಂಗ್ ಸೋಡಾ. ಆಲ್ಕಲಿ ಅಂದ್ರೆ ಏನು, ಬೇಕಿಂಗ್ ಸೋಡಾದ 2 ಯೂಸಸ್ ಬರೀರಿ ಅಂತ ಹೇಳಿದ್ದಾರೆ. ವಾಟ್ ಆರ್ ಆಲ್ಕಲೀಸ್? ವಾಟರ್ ಸಾಲ್ಯುಬಲ್ ಬೇಸಸ್. ವಾಟರ್ ಸಾಲ್ಯುಬಲ್ ಬೇಸಸ್ ಆರ್ ಕಾಲ್ಡ್ ಆಲ್ಕಲೀಸ್. ಓಕೆ, ಸೊ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಬೇಕಿಂಗ್ ಸೋಡಾವನ್ನ ನಾವೆಲ್ಲಿ ಯೂಸ್ ಮಾಡ್ತೀವಿ? ಓಕೆ, ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇಟ್ ಈಸ್ ಯೂಸ್ಡ್ ಇನ್ ಪ್ರಿಪರೇಷನ್ ಆಫ್ ಬೇಕಿಂಗ್ ಪೌಡರ್, ಒಂದು ಯೂಸ್, ಅಂಡ್ it is used in the preparation or ingredient or in antacid preparation. ಓಕೆ, ಬೇಕಿಂಗ್ ಪೌಡರ್ ಅಲ್ಲಿ ತಯಾರಿಕೆಯಲ್ಲಿ ಯೂಸ್ ಮಾಡ್ಕೊಂತೀವಿ, ಒಂದು ಇಂಗ್ರೀಡಿಯೆಂಟ್ ಆಗಿ ಆಂಟಾಸಿಡ್ ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರಬೇಕು ಆಂಟಾಸಿಡ್ ಇಸ್ ಅ medicine, which is a sort of medicine which is used to neutralize the excess acid present in our stomach. ಆ ಆಂಟಾಸಿಡ್ ಅನ್ನು ತಯಾರು ಮಾಡೋದಕ್ಕೆ ಬೇಕಿಂಗ್ ಪೌಡರ್ನ ಯೂಸ್ ಮಾಡೋದು, ಬೇಕಿಂಗ್ ಸೋಡಾವನ್ನ ಯೂಸ್ ಮಾಡ್ಕೊಳ್ತೀವಿ. ದೀಸ್ ಆರ್ ದ 2 uses ಆಫ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಈ 3 ಕ್ವಶನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ pH ಸ್ಕೇಲ್ ಮೇಲೆ ಕ್ವಶನ್ ಅನ್ನ ಫ್ರೇಮ್ ಮಾಡ್ಬೋದು. ಆ pH ಸ್ಕೇಲ್ ಅಲ್ಲಿ ಎಸ್ಪೆಷಲಿ ಅಯಾನಿಕ್ ಕನ್ಸಂಟ್ರೇಷನ್ ವೇರಿ ಆಗೋದನ್ನ ಕೇಳ್ಬೋದು. ಫಾರ್ ಎಕ್ಸಾಂಪಲ್ pH ವ್ಯಾಲ್ಯೂ 0, 7, 14 ಇರುತ್ತೆ ಅಲ್ವಾ. ಸೊ 7 ಇದ್ರೆ ನ್ಯೂಟ್ರಲ್, 7 ಗಿಂತಲೂ ಕಡಿಮೆ ಆಗ್ತಾ ಹೋದ್ರೆ ಓಕೆನಾ, pH ವ್ಯಾಲ್ಯೂ ಅಲ್ಲಿ ಎಸ್ಪೆಷಲಿ ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್ ಹೇಗೆ ವೇರಿ ಆಗುತ್ತೆ ಅಂತ ಕೇಳ್ತಾರೆ. ಬಿಕಾಸ್ ಇಟ್ ಈಸ್ ಅಸಿಡಿಕ್ ಅಲ್ವಾ. ಸೊ pH ವ್ಯಾಲ್ಯೂ ಕಡಿಮೆ ಆಗ್ತಾ ಹೋದಾಗೆಲ್ಲ H+ ಅಯಾನ್ ಕನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಅದೇ ರೀತಿ pH ವ್ಯಾಲ್ಯೂ 7 ಗಿಂತಲೂ ಜಾಸ್ತಿ ಆಗ್ತಾ ಹೋದ ಹಾಗೆಲ್ಲ OH- ಅಯಾನ್ ಕನ್ಸಂಟ್ರೇಷನ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಬಿಕಾಸ್ 7 to 14 ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇದ್ರ ಬೇಸ್ ಮೇಲೆ ನಿಮಗೆ ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡಿ ಕೊಡ್ಬೋದು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಆ ಕ್ವಶನ್ ಅನ್ನು ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಜೊತೆಗೆ ಸಾಲ್ಟ್ಸು ಮತ್ತೆ ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಮೇಲೆ ಇಲ್ಲಿವರೆಗೂ ಕ್ವಶನ್ ಫ್ರೇಮ್ ಮಾಡಿಲ್ಲ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೋಬೇಕಾಗಿರೋದು. ಓಕೆ, ಫ್ಯಾಮಿಲಿ ಆಫ್ ಸಾಲ್ಟ್, ಫಾರ್ ಎಕ್ಸಾಂಪಲ್ ಕ್ಲೋರೈಡ್ ಫ್ಯಾಮಿಲಿ, ಈ ತರದ್ದು ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಏನಿದೆಲ್ಲ ಅದನ್ನ ನೋಡ್ಕೊಳ್ಳಿ. ಓಕೆ, ಒಂದು ಟೇಬಲ್ ಇದೆ ನಿಮಗೆ, ಅದರಲ್ಲಿ ಯಾವ್ಯಾವ ಸಾಲ್ಟ್ ಅಲ್ಲಿ ಯಾವ್ಯಾವ ಅಯಾನ್ಸ್ ಇದೆ, ಅಯಾನ್ಸ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಸಾಲ್ಟ್ಸ್, ಅದ್ರ ಬಗ್ಗೆ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಸಾಲ್ಟ್ಸು ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದ್ರೆ
ಕೋವಿಡ್ ಟೈಮಲ್ಲಿ ನಡೆದಿರೋ ಎಕ್ಸಾಮ್ಗಳಲ್ಲಿ ಕೆಲವು ಸರಿ ಸಾಲ್ಟ್ ಮತ್ತು ಸಾಲ್ಟ್ ಬಗ್ಗೆ ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ಕೊಟ್ಬಿಟ್ಟಿದ್ರು, ಹಾಗಾಗಿ ಕ್ವಶನ್ಸ್ ಫ್ರೇಮ್ ಮಾಡಿಲ್ಲ. ದೇರ್ ಇಸ್ ಅ ಚಾನ್ಸ್ ದಟ್ ದಿಸ್ ಇಯರ್ ಮೇ ಕಂಟೈನ್ ಕ್ವಶನ್ಸ್ ರಿಲೇಟೆಡ್ ಟು ಸಾಲ್ಟ್ ಅಂಡ್ ಫ್ಯಾಮಿಲಿ ಆಫ್ ಸಾಲ್ಟ್ಸ್. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಷ್ಟು ಮಾಡಿದ್ರೆ ನಿಮಗೆ ಈ ಥರದ ಯಾವುದೇ ಕ್ವಶನ್ ಅನ್ನ ನೀವು ಆನ್ಸರ್ ಮಾಡ್ಬೋದು. ಓಕೆ, ಸೊ ಇನ್ನೊಂದು ಕ್ವಶನ್ ಇದೆ ನೋಡಿ, 2 ಮಾರ್ಕ್ ಕ್ವಶನ್, ದಟ್ ಇಸ್ 22nd ಕ್ವಶನ್. ಎ ಪಾರ್ಟ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಇಸ್ ಗಿವನ್ ಬಿಲೋ, ಅಬ್ಸರ್ವ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಒಂದು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ನ ಒಂದು ಭಾಗವನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೋಡ್ಬಿಟ್ಟು ಕೆಳಗಡೆ ಇರೋ ಕ್ವಶನ್ಗೆ ಆನ್ಸರ್ ಮಾಡ್ರಿ ಅಂತ ಹೇಳ್ತಾರೆ. ಸಿ ಗ್ರೂಪ್ ಅಂಡ್ ಥರ್ಡ್ ಪೀರಿಯಡ್. ಓಕೆ, ಸೊ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 13, 14 ಈ ತರ ಗ್ರೂಪ್ಸ್ ಇದೆ. ಇದಕ್ಕೆ ಥರ್ಡ್ ಪೀರಿಯಡಿನ ಎಲ್ಲ ಎಲಿಮೆಂಟ್ ಅನ್ನು ಕೊಟ್ಟಿದ್ದಾರೆ, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್ ಈ ರೀತಿ. ಓಕೆ, ಸೊ ಇದರಲ್ಲಿ ವಿಚ್ ಆಫ್ ದೀಸ್ ಎಲಿಮೆಂಟ್ಸ್ ಹ್ಯಾವ್ +1 ಅಂಡ್ -1 ವೇಲೆನ್ಸಿ. ನೋಡಿ, ಇಲ್ಲಿವರೆಗೂ ವೇಲೆನ್ಸಿ ಮೇಲೆ ಕ್ವಶನ್ ಫ್ರೇಮ್ ಮಾಡಿರಲಿಲ್ಲ, ಬಟ್ ದಿಸ್ ಟೈಮ್ ದೇ ಹ್ಯಾವ್ ಫ್ರೇಮ್ಡ್ ಕ್ವಶನ್ ಆನ್ ವೇಲೆನ್ಸಿ. ಸೊ ವೇಲೆನ್ಸಿ ಬಗ್ಗೆ ನೀವು ಜಾಸ್ತಿ ತಿಳ್ಕೊಬೇಕಾಗುತ್ತೆ. ಇಫ್ ಯು ಆರ್ ನಾಟ್ ಅವೇರ್ ಆಫ್ ವೇಲೆನ್ಸಿ, ಗೋ ಫಾರ್ 9th ಸಿಲೆಬಸ್. 9th ಸಿಲೆಬಸ್ ಅಲ್ಲಿ ನಿಮಗೆ ಸೈನ್ಸ್ ಸಿಲೆಬಸ್ ಅಲ್ಲಿ ವೇಲೆನ್ಸಿ ಬಗ್ಗೆ ಕಾನ್ಸೆಪ್ಟ್ ಇದೆ, ಅದನ್ನ ನೋಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಸೊ ಇಲ್ಲಿ +1 -1 ವೇಲೆನ್ಸಿ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಸೊ ಇಲ್ಲಿ Na ಇದೆಲ್ಲ, ದಿಸ್ ಇಸ್ +1. ಓಕೆನಾ. ಸೊ ಅಂಡ್ Cl ಇದೆಲ್ಲ, ದಿಸ್ ಇಸ್ -1. ಅದನ್ನ ಐಡೆಂಟಿಫೈ ಮಾಡಬೇಕು. ವೇಲೆನ್ಸಿ ಬಗ್ಗೆ ನಿಮಗೆ ಗೊತ್ತಿದ್ರೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಗೊತ್ತಿದ್ರೆ ನಿಮಗೆ ಇದನ್ನ ಆನ್ಸರ್ ಮಾಡ್ಬೋದು. ಸೊ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕೆಂದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ. ಓಕೆ, ಸೊ ಇಲ್ಲಿ +1 ಯಾವುದು ಸೋಡಿಯಂ ಅಂಡ್ -1 ವೇಲೆನ್ಸ್ ಇರೋದು ಕ್ಲೋರಿನ್. ನೆಕ್ಸ್ಟ್ ಆರ್ಗಾನ್ ಇಸ್ ಪ್ಲೇಸ್ಡ್ ಇನ್ 18th ಗ್ರೂಪ್. ಇಲ್ಲಿ 18th ಗ್ರೂಪ್ ಅಲ್ಲಿ ಆರ್ಗಾನ್ ಅನ್ನು ಇಟ್ಟಿದ್ದಾರೆ, ಯಾಕೆ ಅಂತ ಕೇಳಿ. ಸೊ ಲಾಸ್ಟ್ ಗ್ರೂಪ್ ಅಲ್ಲಿ 18th ಗ್ರೂಪ್ ಅಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ, 18th ಗ್ರೂಪ್ ಅಲ್ಲಿ ಬರುವ ಎಲ್ಲಾ ಎಲಿಮೆಂಟ್ಗಳು ಕೆಮಿಕಲಿ ಇನರ್ಟ್ ಆಗಿರ್ತವೆ. ಕೆಮಿಕಲಿ ಇನರ್ಟ್, ದಟ್ ಈಸ್ ವೈ ದೇ ಆರ್ ಪ್ಲೇಸ್ಡ್ ಇನ್ ದ 18th ಗ್ರೂಪ್. ಆರ್ಗಾನ್ ಕೂಡ ಕೆಮಿಕಲ್ ಇನರ್ಟ್ ಆಗಿರುತ್ತೆ, ಅಥವಾ ಇದು ಒಂದು ನೋಬಲ್ ಗ್ಯಾಸ್ ಆಗಿದೆ. ಓಕೆ, ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಔಟರ್ ವೇಲೆನ್ಸ್ ಶೆಲ್, ಕಂಪ್ಲೀಟ್ಲಿ ಫಿಲ್ಡ್ ಶೆಲ್ ಅಂತ ಹೇಳ್ತೀವಿ. ಈ ತರದ್ದು ಹೇಳಿದ್ರು ನೀವು ರೈಟ್ ಆನ್ಸರ್ ಆಗುತ್ತೆ, ಯಾವ್ದಾದ್ರು ಬರೀಬಹುದು ನೀವು. ಓಕೆ, ಅದಕ್ಕೋಸ್ಕರ ಆರ್ಗಾನ್ ಅನ್ನ 18th ಗ್ರೂಪ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಓಕೆ, ಸೊ ಇಷ್ಟು 2 ಮಾರ್ಕ್ ಕ್ವಶನ್ಸ್ ಈ ಕೆಮಿಸ್ಟ್ರಿ ಕಾನ್ಸೆಪ್ಟ್ ಅಲ್ಲಿ. ಸೊ ಇಲ್ಲಿಗೆ ನಾವು ಈ ಒಂದು ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟ್ ಪಾರ್ಟ್ 4 ವಿಡಿಯೋದಲ್ಲಿ 3 ಮಾರ್ಕ್ ಕ್ವಶನ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಐ ಹೋಪ್ ಇಲ್ಲಿವರೆಗೂ ನಿಮಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ರೀಚ್ ಆಗಿದೆ, ಇದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ಪಾರ್ಟ್ 4ಗೋಸ್ಕರ ನೀವು ವೆಯ್ಟ್ ಮಾಡಿ, ಅದನ್ನು ಪೋಸ್ಟ್ ಮಾಡ್ತೀನಿ ನಮ್ಮ ಚಾನಲಲ್ಲಿ. ಓಕೆನಾ. ಸೊ ಅದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಈ ಎಲ್ಲ ಸೆಷನನ್ನು ನೀವು ನೋಡಿ, ಸೊ ದಟ್ ಮೇನ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ. ಓಕೆನಾ. ಕೀಪ್ ಸ್ಟಡಿಂಗ್, ಕೀಪ್ ವರ್ಕಿಂಗ್ ಹಾರ್ಡ್. Definitely will score good marks in SSLC Science. Thank you so much for watching.